ಅಷ್ಟಾವಕ್ರ ಬಂದಿಯ ಕಥೆಯನ್ನು ಆಳವಾಗಿ ಅರ್ಥಮಾಡಿಕೊಳ್ಳಬೇಕಾದರೆ ವಾದ ಪ್ರತಿವಾದಕ್ಕೆ ಮುನ್ನ, ವಾದದ ಸಮಯದಲ್ಲಿ ಮತ್ತು ಅದರ ನಂತರ ನಡೆದ ಘಟನೆಗಳನ್ನು ಗಮನಿಸಬೇಕು. ಅಷ್ಟಾವಕ್ರನ ತಂದೆಯನ್ನು ಏಕೆ ಕಳುಹಿಸಲಾಯಿತು? ಅಷ್ಟಾವಕ್ರನ ತಂದೆ ಕಹೋಡ. ಅವರು ಮಹರ್ಷಿ ಉದ್ದಾಲಕರ ಶಿಷ್ಯರಾಗಿದ್ದರು. ಕಹೋಡರು ಬಹಳ ಪಾಂಡಿತ್ಯವುಳ್ಳವರಾಗಿದ್ದರೂ ವಾದವಿವಾದದಲ್ಲಿ ಬಂದಿಯಷ್ಟು ಪರಿಣತರಾಗಿರಲಿಲ್ಲ. ಬಂದಿರಾಜ ಜನಕನ ಆಸ್ಥಾನದಲ್ಲಿದ್ದ ಅತ್ಯಂತ ಪ್ರಬಲ ಪಂಡಿತನೆಂದು ಪ್ರಸಿದ್ಧನಾಗಿದ್ದನು. ಬಂದಿ ಪಂಡಿತರನ್ನು ವಾದಕ್ಕೆ ಆಹ್ವಾನಿಸುತ್ತಿದ್ದನು. ಅವನನ್ನು ವಾದದಲ್ಲಿ ಸೋಲಿಸಲು ಸಾಧ್ಯವಾಗದವರು ನೀರಿಗೆ ಕಳುಹಿಸಲ್ಪಡುತ್ತಿದ್ದರು. ಕಹೋಡರು ಒಂದು ಸಂದರ್ಭದಲ್ಲಿ ಬಂದಿಯೊಂದಿಗೆ ವಾದಕ್ಕೆ ಇಳಿದರು, ಆದರೆ ಅವರು ಸೋತರು. ಅದರ ಪರಿಣಾಮವಾಗಿ ಕಹೋಡರು ನೀರಿನಲ್ಲಿ ಕಣ್ಮರೆಯಾದರು. ಆದರೆ ಅಷ್ಟಾವಕ್ರನು ಬಾಲ್ಯದಲ್ಲಿದ್ದಾಗ ತನ್ನ ತಂದೆಗೆ ನಿಜವಾಗಿ ಏನಾಯಿತು ಎಂಬುದನ್ನು ಸಂಪೂರ್ಣವಾಗಿ ತಿಳಿದಿರಲಿಲ್ಲ. ಅಷ್ಟಾವಕ್ರನು ಜನಕನ ಆಸ್ಥಾನಕ್ಕೆ ಪ್ರವೇಶಿಸಿದಾಗ ಅಷ್ಟಾವಕ್ರನು ಬೆಳೆದ ನಂತರ ತನ್ನ ತಂದೆಯ ಬಗ್ಗೆ ನಡೆದ ಸಂಗತಿಯನ್ನು ತಿಳಿದುಕೊಂಡನು. ಅವನು ನಿರ್ಧರಿಸಿದನು, ನಾನು ಜನಕನ ಆಸ್ಥಾನಕ್ಕೆ ಹೋಗಿ ಬಂದಿಯನ್ನು ಸೋಲಿಸುತ್ತೇನೆ. ಒಮ್ಮೆ ಕಲ್ಪಿಸಿಕೊಳ್ಳಿ, ಅನೇಕ ವೃದ್ಧ ಹಾಗೂ ಪಾಂಡಿತ್ಯವುಳ್ಳ ಪಂಡಿತರು ಕುಳಿತಿದ್ದ ರಾಜಸಭೆಗೆ ಒಬ್ಬ ಚಿಕ್ಕ ಬಾಲಕ ಪ್ರವೇಶಿಸುತ್ತಾನೆ. ಎಲ್ಲರೂ ಅವನ ಅಸಾಮಾನ್ಯ ದೇಹವನ್ನು ನೋಡುತ್ತಾರೆ. ಅಷ್ಟಾವಕ್ರನು ಜನಿಸಿದಾಗ ಅವನ ದೇಹದಲ್ಲಿ 8 ಕಡೆ ವಕ್ರತೆಗಳಿದ್ದವು. ಅದಕ್ಕಾಗಿಯೇ ಅವನಿಗೆ ಅಷ್ಟಾವಕ್ರ ಎಂಬ ಹೆಸರು ಬಂತು. ಅಷ್ಟ ಎಂಡು ವಕ್ರ, ಬಾಗಿದ, ವಕ್ರವಾದ ಅವನನ್ನು ನೋಡಿ ಸಭೆಯಲ್ಲಿದ್ದ ಪಂಡಿತರು ನಕ್ಕರು. ಆದರೆ ಅನಿರೀಕ್ಷಿತವಾದ ಸಂಗತಿಯೊಂದು ನಡೆಯಿತು. ಅಷ್ಟಾವಕ್ರನು ಅವರೊಂದಿಗೆ ನಕ್ಕನು. ರಾಜ ಜನಕನು ಕೇಳಿದನು, ನೀನು ಏಕೆ ನಗುತ್ತಿದ್ದೀಯಾ? ಅಷ್ಟಾವಕ್ರನು ಮೂಲತಃ ಹೀಗೆ ಉತ್ತರಿಸಿದನು, ನಾನು ಜ್ಞಾನಿಗಳ ಸಭೆಗೆ ಬಂದಿದ್ದೇನೆ ಎಂದುಕೊಂಡಿದ್ದೆ. ಆದರೆ ಇಲ್ಲಿ ಇರುವವರು ನನ್ನ ದೇಹವನ್ನು, ನನ್ನ ಚರ್ಮ ಮತ್ತು ಎಲುಬುಗಳನ್ನು ನೋಡಿ ನನ್ನನ್ನು ನಿರ್ಣಯಿಸುತ್ತಿದ್ದಾರೆ ಎಂದು ಕಾಣುತ್ತಿದೆ. ಸಭೆಯಲ್ಲಿ ಮೌನ ಆವರಿಸಿತು. ಅಷ್ಟಾವಕ್ರನ ಉತ್ತರದ ನಿಜವಾದ ಅರ್ಥ, ಅಷ್ಟಾವಕ್ರನು ಇಲ್ಲಿ ಬಹಳ ಆಳವಾದ ಸತ್ಯವೊಂದನ್ನು ಸೂಚಿಸುತ್ತಿದ್ದನು. ದೇಹವು ಕೇವಲ ಹೊರಗಿನ ರೂಪ. ನಾವು ಒಬ್ಬರನ್ನು ನೋಡಿ, ಇವರು ಸುಂದರ, ಇವರು ಕುರೂಪ, ಇವರು ಯುವಕ, ಇವರು ವೃದ್ಧ, ಇವರು ಅಂಗವಿಕಲ ಎಂದು ಹೇಳಬಹುದು. ಆದರೆ ಇವೆಲ್ಲವೂ ದೇಹ ಮತ್ತು ಮನಸ್ಸಿಗೆ ಸಂಬಂಧಿಸಿದ ಗುರುತುಗಳು. ಆತ್ಮವು ಇವೆಲ್ಲಕ್ಕಿಂತ ಆಚೆಯಾಗಿದೆ. ಇದೇ ಅಷ್ಟಾವಕ್ರನ ಮುಂದಿನ ಬೋಧನೆಯ ಮೂಲ ದಿಕ್ಕು. ನೀನು ದೇಹವಲ್ಲ, ದೇಹವನ್ನು ಅರಿಯುತ್ತಿರುವ ಚೈತನ್ಯವೇ ನೀನು. ಬಂದಿ ಅಷ್ಟಾವಕ್ರನಿಗೆ ಸವಾಲು ಹಾಕಿದನು. ಬಂದಿಗೆ ತನ್ನ ಪಾಂಡಿತ್ಯದ ಬಗ್ಗೆ ಅಪಾರವಾದ ಆತ್ಮವಿಶ್ವಾಸವಿತ್ತು. ಅವನು ಅನೇಕ ಪಂಡಿತರನ್ನು ವಾದದಲ್ಲಿ ಸೋಲಿಸಿದ್ದನು. ಅವನ ಮುಂದೆ ಒಬ್ಬ ಚಿಕ್ಕ ಬಾಲಕ ನಿಂತಿದ್ದನು. ಅವನನ್ನು ಸುಲಭವಾಗಿ ಸೋಲಿಸಬಹುದು ಎಂದು ಬಂದಿ ಭಾವಿಸಿದ್ದಿರಬಹುದು. ಆದರೆ ಅಷ್ಟಾವಕ್ರನು ಸವಾಲನ್ನು ಸ್ವೀಕರಿಸಿದನು. ಅವರ ನಡುವೆ ಅಪೂರ್ವ ಜ್ಞಾನ ಮತ್ತು ತರ್ಕದ ವಾದ ಪ್ರತಿವಾದ ನಡೆಯಿತು. ಸಾಂಪ್ರದಾಯಿಕ ಕಥೆಯಲ್ಲಿ ಬಂದಿಯು ಸಂಖ್ಯೆಗಳನ್ನು ಆಧರಿಸಿದ ಹೇಳಿಕೆಗಳು ಮತ್ತು ಶಬ್ದಚಾತುರ್ಯವನ್ನು ಬಳಸಿದನು. ಅಷ್ಟಾವಕ್ರನು ಪ್ರತಿಯೊಂದಕ್ಕೂ ಆಳವಾದ ಅರ್ಥವನ್ನು ಗ್ರಹಿಸಿ ಸೂಕ್ತವಾದ ಉತ್ತರಗಳನ್ನು ನೀಡಿದನು. ಅಂತಿಮವಾಗಿ ಬಂದಿಯು ಸೋಲಿಸಲ್ಪಟ್ಟನು. ಸಭೆಯಲ್ಲಿದ್ದ ಎಲ್ಲರೂ ಆಶ್ಚರ್ಯಚಕಿತರಾದರು. ಅವನ ದೇಹವನ್ನು ನೋಡಿ ನಗಲಾಗಿದ್ದ ಆ ಬಾಲಕನೇ ಮಹಾಪಂಡಿತನಾದ ಬಂದಿಯನ್ನು ವಾದದಲ್ಲಿ ಸೋಲಿಸಿದ್ದನು. ಅಷ್ಟಾವಕ್ರನು ತನ್ನ ತಂದೆಯ ಬಗ್ಗೆ ಕೇಳಿದನು. ಬಂದಿಯನ್ನು ಸೋಲಿಸಿದ ನಂತರ ಅಷ್ಟಾವಕ್ರನ ಉದ್ದೇಶ ಪ್ರತೀಕಾರವಾಗಿರಲಿಲ್ಲ. ಅವನಿಗೆ ಬೇಕಾಗಿದ್ದದ್ದು ತನ್ನ ತಂದೆ. ಅವನು ಕೇಳಿದನು, ನನ್ನ ತಂದೆ ಎಲ್ಲಿದ್ದಾರೆ? ಆಗ ಬಂದಿಯು ರಹಸ್ಯವನ್ನು ಬಹಿರಂಗಪಡಿಸಿದನು. ತಾನು ವರುಣನೊಂದಿಗೆ ಸಂಬಂಧ ಹೊಂದಿದ್ದೇನೆ ಎಂದು ಅವನು ತಿಳಿಸಿದನು. ನೀರಿನಲ್ಲಿ ಕಳುಹಿಸಲ್ಪಟ್ಟ ಬ್ರಾಹ್ಮಣರು ನಿಜವಾಗಿ ಸತ್ತಿರಲಿಲ್ಲ. ಅವರನ್ನು ವರುಣನ ಯಜ್ಞದಲ್ಲಿ ಭಾಗವಹಿಸಲು ಕಳುಹಿಸಲಾಗಿತ್ತು. ಈಗ ಅವರ ಮರಳುವ ಸಮಯ ಬಂದಿತ್ತು. ಕಹೋಡರು ನೀರಿನಿಂದ ಹೊರಬಂದರು. ಅಷ್ಟಾವಕ್ರನು ಕೊನೆಗೂ ತನ್ನ ತಂದೆಯನ್ನು ಮತ್ತೆ ಭೇಟಿಯಾದನು. ಆದರೆ ಈ ಕಥೆಯಲ್ಲಿ ಇನ್ನೂ ಆಳವಾದ ಅರ್ಥವಿದೆ. ಅಷ್ಟಾವಕ್ರನ ದೈಹಿಕ ಸ್ಥಿತಿ ಈ ಪರಂಪರೆಯಲ್ಲಿ ಕೇವಲ ಒಂದು ಘಟನೆ ಅಲ್ಲ. ಅವನ ಇಡೀ ಜೀವನವೇ ಮಾನವನ ಅತ್ಯಂತ ಗಾಢವಾದ ಅಭ್ಯಾಸವೊಂದನ್ನು ಪ್ರಶ್ನಿಸುತ್ತದೆ. ನಮ್ಮನ್ನು ದೇಹದೊಂದಿಗೆ ಗುರುತಿಸಿಕೊಳ್ಳುವುದು. ನಾವು ಹೇಳುತ್ತೇವೆ, ನಾನು ಸುಂದರ, ನಾನು ಕುರೂಪ, ನಾನು ಬಲಶಾಲಿ, ನಾನು ದುರ್ಬಲ, ನಾನು ಯುವಕ, ನಾನು ವೃದ್ಧ. ಆದರೆ ಅಷ್ಟಾವಕ್ರನು ನಮ್ಮನ್ನು ಇನ್ನೂ ಆಳಕ್ಕೆ ಕರೆದೊಯ್ಯುತ್ತಾನೆ. ಈ ಎಲ್ಲವನ್ನೂ ಅರಿಯುತ್ತಿರುವ ನಾನು ಯಾರು? ನಿನ್ನ ದೇಹ ಬದಲಾಗುತ್ತದೆ, ನಿನ್ನ ಆಲೋಚನೆಗಳು ಬದಲಾಗುತ್ತವೆ, ನಿನ್ನ ಭಾವನೆಗಳು ಬದಲಾಗುತ್ತವೆ, ನಿನ್ನ ಅಭಿಪ್ರಾಯಗಳು ಬದಲಾಗುತ್ತವೆ, ನಿನ್ನ ಪರಿಸ್ಥಿತಿಗಳು ಬದಲಾಗುತ್ತವೆ. ಆದರೆ ಈ ಎಲ್ಲ ಬದಲಾವಣೆಗಳನ್ನು ಅರಿಯುತ್ತಿರುವ ಯಾವುದೋ ಒಂದು ಅಸ್ತಿತ್ವವಿದೆ. ಅಷ್ಟಾವಕ್ರನು ಅದನ್ನೇ ಶುದ್ಧ ಚೈತನ್ಯ, ಶುದ್ಧ ಅರಿವು ಎಂದು ಸೂಚಿಸುತ್ತಾನೆ. ಬಂದಿಯ ಸೋಲಿನಲ್ಲಿರುವ ಅದ್ಭುತ ವ್ಯಂಗ್ಯ, ಬಂದಿಯು ಅಷ್ಟಾವಕ್ರನನ್ನು ಅವನ ದೇಹದಿಂದ ಅಳೆಯಲು ಪ್ರಯತ್ನಿಸಿದನು. ಆದರೆ ಅಷ್ಟಾವಕ್ರನು ಬಂದಿಯನ್ನು ತನ್ನ ಜ್ಞಾನದಿಂದ ಸೋಲಿಸಿದನು. ಇದು ನಮಗೆ ಒಂದು ಸುಂದರವಾದ ಪಾಠವನ್ನು ನೀಡುತ್ತದೆ. ರೂಪವನ್ನು ಸತ್ಯವೆಂದು ಭಾವಿಸಬೇಡಿ.
ವಕ್ರವಾದ ದೇಹ ಎಂದರೆ ವಕ್ರವಾದ ಚೈತನ್ಯ ಎಂದಲ್ಲ. ಸುಂದರವಾದ ದೇಹ ಎಂದರೆ ಜ್ಞಾನವುಳ್ಳ ಮನಸ್ಸು ಎಂದಲ್ಲ. ವಯಸ್ಸು ಜ್ಞಾನಕ್ಕೆ ಖಾತರಿ ನೀಡುವುದಿಲ್ಲ. ಯೌವನ ಜ್ಞಾನವನ್ನು ತಡೆಯುವುದಿಲ್ಲ. ಸಾಮಾಜಿಕ ಸ್ಥಾನಮಾನ ಜ್ಞಾನವನ್ನು ಸೃಷ್ಟಿಸುವುದಿಲ್ಲ. ಚೈತನ್ಯವನ್ನು ದೇಹದ ರೂಪದಿಂದ ಅಳೆಯಲು ಸಾಧ್ಯವಿಲ್ಲ. ಅಷ್ಟಾವಕ್ರ ಗೀತೆಯೊಂದಿಗೆ ಇದರ ಸಂಬಂಧ. ಈ ಕಥೆಯು ಅಷ್ಟಾವಕ್ರ ಗೀತೆಯ ಅತ್ಯಂತ ಆಳವಾದ ಬೋಧನೆಗೆ ನಮ್ಮನ್ನು ಸುಂದರವಾಗಿ ಸಿದ್ಧಪಡಿಸುತ್ತದೆ. ನಂತರ ಅಷ್ಟಾವಕ್ರನು ರಾಜ ಜನಕನಿಗೆ ಸಾರುವ ಸಂದೇಶದ ಸಾರ: ನೀನು ದೇಹವಲ್ಲ, ನೀನು ಮನಸ್ಸಲ್ಲ, ನೀನು ಶುದ್ಧ ಚೈತನ್ಯ. ಇಲ್ಲಿ ಒಂದು ಅದ್ಭುತವಾದ ವ್ಯತ್ಯಾಸವಿದೆ. ಲೋಕವು ಅಷ್ಟಾವಕ್ರನನ್ನು ನೋಡಿದಾಗ ವಕ್ರವಾದ ದೇಹವನ್ನು ಕಂಡಿತು. ಆದರೆ ಅಷ್ಟಾವಕ್ರನು ತನ್ನನ್ನು ಅರಿತಾಗ ತಿಳಿದದ್ದು: ನಾನು ಈ ದೇಹವಲ್ಲ. ಇದೇ ಅವನ ಬೋಧನೆಯ ಹೃದಯ. ಅತ್ಯಂತ ಆಳವಾದ ಪಾಠ: ಜನರು ನಿನ್ನ ರೂಪವನ್ನು ನೋಡುತ್ತಾರೆ, ಮನಸ್ಸು ನಿನ್ನ ವ್ಯಕ್ತಿತ್ವವನ್ನು ನೋಡುತ್ತದೆ, ಸಮಾಜ ನಿನ್ನ ಸ್ಥಾನಮಾನವನ್ನು ನೋಡುತ್ತದೆ. ಆದರೆ ಜ್ಞಾನಿ ಕೇಳುತ್ತಾನೆ: ಇವೆಲ್ಲವನ್ನೂ ಅರಿಯುತ್ತಿರುವವನು ಯಾರು? ಈ ಒಂದು ಪ್ರಶ್ನೆಯೇ ನಮ್ಮನ್ನು ಅಷ್ಟಾವಕ್ರ ಎಂಬ ವ್ಯಕ್ತಿಯಿಂದ ಅಷ್ಟಾವಕ್ರನ ನಿಜವಾದ ಬೋಧನೆಯ ಕಡೆಗೆ ಕರೆದೊಯ್ಯುತ್ತದೆ. ಆತ್ಮವೇ ಶುದ್ಧ ಚೈತನ್ಯ. ನೀನು ದೇಹವನ್ನು ಅರಿಯುವವನು, ನೀನು ಮನಸ್ಸನ್ನು ಗಮನಿಸುವವನು, ನೀನು ಬರುವ ಹೋಗುವ ಆಲೋಚನೆಗಳ ಸಾಕ್ಷಿ. ನೀನು ಬದಲಾಗುವ ವ್ಯಕ್ತಿತ್ವವಲ್ಲ, ನೀನು ಆ ಎಲ್ಲ ಬದಲಾವಣೆಗಳನ್ನು ಅರಿಯುತ್ತಿರುವ ಶುದ್ಧ ಅರಿವು.